10 ದಿನಗಳ ಘೋರ ಯುದ್ಧ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಭಾವಿಸಿದೆನು. ಆದರೆ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆ ಎಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ಧನಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ಎರಡನೆಯ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂದಿರುಗಿದೆನು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಆ ವಿವಾಹದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಸ್ಪರ್ಶದಲ್ಲಿ ಸಂಸ್ಥಾಪಕರನ್ನು ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವೇ ಇಲ್ಲ ಅಣ್ಣ. ಉಪಾಯವೇನು ಭೀಮಸೇನ? ಈಗ ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಅಗ್ರಜ, ಇಲ್ಲದಿದ್ದರೆ ಪರಾಜಯ ಖಂಡಿತ. ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಹೀಗದೆ ಎಂಥ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜೆಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಅಪಚಾರ ದೊಡ್ಡಪ್ಪ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ನಿನಗೆ ಪುಷ್ಪವ್ಯೂಹವಾಗಲಿ. ಶಕ್ತಿ ನಮಗಿಲ್ಲ. ಯುಹದಿಂದ ರಕ್ಷಿತರಾದ ಕೌರವರ ಯೋಧವರ ಪ್ರಾಣ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ಯುವವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನೀನು ನಮ್ಮ ವಂಶದ ಗೌರವ ಸ್ವರೂಪರು. ಕುಮಾರ ಅಭಿಮನ್ಯು, ಕುಮಾರ ನೀನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ನಾನು ಮೆಚ್ಚುವೆನು. ಆದರೆ ಆ ಕೆಲಸವು ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಅಂತ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಅಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಹಿಡಿದು ಹೇಳುತ್ತಿರುವೆಯ ತಂದೆ. ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಛಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಾಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ.
ವೀರಪ್ರಸವಾದ ಸುಭದ್ರೈ ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲನಾಗುವುದು. ಕ್ಷಾತ್ರ ಧರ್ಮದ ನಿಯಮ ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿಳಿದ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಂಡಿರುವುದಕ್ಕಲ್ಲ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತನು. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರಬಾಲಕನ ಉತ್ಸನ್ನಾಜ್ಞೆ ಮೇಲೆ ಜಲಾಶಯವನ್ನು ಅಭಿಮಾನಿಯ ವ್ಯೂಹವನ್ನು ಭೇದಿಸಿದೊಡನೆ ನಾವು ಹೊರಕ್ಕೆ ನುಗ್ಗಿ ಅದನ್ನು ಭಿನ್ನವಾಗಿ ಮಾಡಿಬಿಡುವೆವು. ಅನುರಿಸಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ನಿನ್ನಿಷ್ಟದಂತೆ ಆಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವೆನು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಲ್ಲೇ ಹೌದು ದೊಡ್ಡಪ್ಪ. ನಡೆ ಹೋಗೋಣ. ಹಂಬಲಿಸುತ್ತಿದ್ದೇನೆ. ಏನೇನಾದರೂ ಕಲಿಸಿತು ದೇವ ಪ್ರಿಯ.
ಸುಂದರಿ, ನಿನ್ನ ದೇವನ ಸಂದರ್ಶನವನ್ನು ಹೊಂದಿದೆ. ಆ ಸಮಾಧಾನವಾಗಿರಿ. ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತರನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಪ್ರಕೃತಿಯನ್ನು ನೆಲೆಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ
ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಹೌದಲ್ಲವೇ? ಈ ದಿನ ಪ್ರೇಮದ ವಿಚಾರ, ಈ ದಿನದ ಪ್ರೇಮದ ವಿಚಾರವೂ ಆಗಿದೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಬನ್ನಿ ಸ್ವಾಮಿ. ವಿರಹ ಮತ್ತು ಸಮ್ಮಿಲನದ ಉಭಯ ಭಾವಗಳ ಸ್ವಾಮಿ, ನಾನು ಪ್ರಿಯ ಕುಳಿತುಕೊಳ್ಳಿ ಸ್ವಾಮಿ. ಪ್ರಾಣೇಶ್ವರ, ನೀವೆಲ್ಲವೇ ಸ್ವಾಮಿ? ನನ್ನಲ್ಲಿ ಏನಾದ್ರೂ ಕೋಪವೇ? ಇಲ್ಲವಲ್ಲ. ಮತ್ತೇಕೆ ನಗುತ್ತಿಲ್ಲ? ಹಾಗೇನಿಲ್ಲ. ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತು ಸ್ವಾಮಿ? ಇದು ಅಪರಾಧವಲ್ಲ ಪ್ರೇಯಸಿ. ಇದನ್ನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಸನ್ಮಾನ ನಿನಗೆ ಏನು ನಗಬಾರದೆ. ಗಾನ ರಾಜ್ಯದ ರಾಣಿಯು ನೀನೇ, ರಾಗ ಸೌಂದರ್ಯದ ಆಭರಣವೇನೆ ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ.
ಹೌದಲ್ಲವೇ ಸ್ವಾಮಿ? ಹೌದು. ನನ್ನಿಂದ ಏನಾದ್ರೂ ಬೇಸರವೇ? ಇಲ್ಲವಲ್ಲ. ಇವರಿಂದ ಏನಾದ್ರೂ ಬೇಸರವೇ? ನೀವು ಯುದ್ಧಕ್ಕೆ ಹೋಗಬೇಕಾದರೆ ನಿಮ್ಮ ಸಂಗಡ ನನ್ನ ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ, ನಾನು ಕೂಡ ಸಹಾಯಕರಾಗುವೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ ಸ್ವಾಮಿ. ಪ್ರಾಣೇಶ್ವರ, ಈ ಕೋಮಲವಾದ ಹಸ್ತಗಳಿಗೆ ಕೋರಿ ಯೋಗ್ಯವಾದ ಕಾರ್ಯವಿದಲ್ಲ. ಅನಂತರಾಜರ ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಎದೆಗೇರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಓದಿ ಮನ್ಮನಂ ಶಾಯಿನಿ ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶಯವನ್ನು ಕೊಡು. ಸ್ವಾಮಿ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪವಾಸದ ಸಮಯವಲ್ಲ. ಉತ್ತರ ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆಯ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನವಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯಾದ ಗಾನಮಹಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರ್ದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು.
ನಿನ್ನ ನೋಡಲು ಮನವು ಆತರಿಪುದು ವಸಂತನಾಗಮನೆ ಕೋಗಿಲೆ ಗಾಯ ಈಗಲಾದರೂ ಕೊನೆಯ ಬಾರಿ ನಗಬಾರದೆ? ನಿಮ್ಮ ಸೇರಲು ಭಾವತರಂಗ ಹೌದಲ್ಲ ವಸಂತನಾಗ ಅಪಜಯವೆಲ್ಲ ಉತ್ತರ ಎಂದಿಗೂ ಅಪಜಯವಿಲ್ಲ ಕಂದ. ಅಮ್ಮ ಅಮ್ಮ, ನಿನ್ನ ಆಶೀರ್ವಾದವು ನನ್ನನ್ನು ಸರ್ವದಾ ರಕ್ಷಿಸಲಿ. ಕುಮಾರ, ದ್ರೌಡರ ಚಕ್ರವ್ಯೂಹವನ್ನು ಭೇದಿಸುತ್ತಾಗಿ ಪ್ರತಿಜ್ಞೆ ಮಾಡಿರುವಂತೆ ನಿಜವೇ ಕಂದ? ಹೌದು ತಾಯಿ, ಇಂದು ನಾನು ಸುಭದ್ರ ವೀರಮಾತೆ ಎಂಬುದನ್ನು ಜಗತ್ತಿಯೇ ತೋರಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಸ್ತಂಭಿತರಾಗಿರುವರು. ನನ್ನನ್ನು ಹರಸುತ್ತಾಯಿ. ಕಂದ, ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲೇ ಕಂದ. ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ಸ್ವಾಮಿ, ನಗುತ್ತಾ ನನ್ನನ್ನು ಕಳುಹಿಸಿಕೊಡು. ಅಮ್ಮ, ನವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧದಲ್ಲಿ ನಾನೊಂದು ವೇಳೆ ಸ್ವಾರ ಅಬದ್ಧ ನುಡಿಯಬೇಡ ಕಂದ. ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮನೆಯಂತೆ, ಶಸ್ತ್ರಾಸ್ತ್ರವು ಬಂಧು ಬಾಂಧವರಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಹೋಗಿ ಬಾ ಕುಮಾರ, ನಡೆಯಿರಿ ಸ್ವಾಮಿ, ವಿಜಯಶಾಲಿಯಾಗಿ ಹೋಗು. ಮಹಾದೇವರವರ ಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ, ಮಹಾದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದ್ದನು. ಆದರೆ ಆ ಅಲ್ಪಾಭಿಮಾನಿ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ಫಲಾಭಿಮಾನು, ಈ ಸಾರಿ ನೀನು ಉದ್ಧಾರ ಆಗುವುದಿಲ್ಲ. ಇದು ಸೈನ್ಯನ ಕೊನೆಯ ಪ್ರಯತ್ನ.
ಈ ಸಾರಿ ನೀನು ಉದ್ಧಾರ ಆಗುವುದಿಲ್ಲ. ಅತ್ಯಾಚಾರವಿದೆ. ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, ಎರಡು ಇಡಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜನೆ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಒತ್ತಳಿಕೆಯು ಬರಿದಾಗಿದೆ. ಈ ಚಕ್ರದ ಹೊರತಾಗಿ ಕೈಯಲ್ಲಿ ಮತ್ತೆ ಆಯುಧವೂ ಇಲ್ಲ. ಇಂತಹ 7 ಜನ ಮಾರತಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿದೀರಾ. ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ನೀವು ವೀರರ ಸೈನ್ಯದ ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವವು ಇನ್ನು ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿರಿ. ವಿರಾಜನಾಗಿ ನಿಮ್ಮೊಡನೆ ಹೋರಾಡುವರು. ಆದರೆ ಅಮಾನುಷ್ಯ ಅತ್ಯಾಚಾರವೇಕೆ? ಆಕ್ರಮಣ ಮಾಡಿರಿ. ಒಂದು ಅಲ್ಪ ಚಕ್ರ ಬಾಯಿಂದ ಹಿಮ್ಮೆಟ್ಟುವಿರ. ದುಶ್ಯಾಸನ ಮುಷ್ಟಿ ತೆಗೆದು ಖಂಡಿತ ಇದು ಗದೆಯನ್ನು ನೋಡಿ ನಾನು ಹಿಂದಿಂದ ಇದ್ದೀವೇನು. ದೈವವೇ, ನೀನು ನನ್ನಲ್ಲಿ ಪರಮುಖನಾದೆಯ ಆಚಾರ್ಯ ತಂದೆಗೆ
ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣರ ತಿಲಕ, ಇಂತಹ ಸೇನಾಧಿಪತ್ಯದಲ್ಲಿ ಎಂತಹ ಅನರ್ಥವಾಯಿತೆ. ಕ್ಷತ್ರಿಯವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವಾತೋರಣೀಯದಲ್ಲಿ ಪರಾಜಯ ಹೊಂದಿ ನಾನು ಪ್ರಾಣತ್ಯಾಗ ಮಾಡಲು ದುಃಖಿಸುತ್ತಿಲ್ಲ. ಆದರೆ ಅದಂಪತನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಹಾ ಈಶ್ವರ, ಅಮ್ಮ ಜನನಿ, ಅನಾಥವಾದಿಯ ಕುಮಾರ, ಅನಾಥವಾದೆಯ ಕುಮಾರ, ನಾ ಕಟ್ಟಿದ ಚಕ್ರ ಇಹವು ನಿನ್ನ ಪಾಲಿಗೆ ನಾಶವಾಯ್ತೋ. ಕುಮಾರ ಕುಮಾರ ಅಣ್ಣ, ಎಲ್ಲಿ ನನ್ನ ಕುಮಾರ? ನನ್ನ ಕುಮಾರನನ್ನೆಲ್ಲಿ ಬಿಟ್ಟು ಬಂದೆ ಅಣ್ಣ? ಹೇಗೆ ಸುಬದ್ಧ ಹಾಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿ ಹೋದನು ನಮ್ಮನ್ನು ತ್ಯಜಿಸಿ ಕುಮಾರನು ವೀರ ಸ್ವರ್ಗವನ್ನು. ಅಯ್ಯೋ ಪರಮಾತ್ಮ, ಬಾ ಪ್ರಾಣೇಶ್ವರ, ನಾನು ನಿನ್ನೊಡನೆ ಹಳುವೆನು. ನಮ್ಮ ರೋದನದ ಆಹಾಕಾರದಿಂದ ಈ ಜಗತ್ತು ದ್ರವಿಸುವಂತೆ ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಭಿಮನ್ಯುವು ಹಿಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಅವನ ರಕ್ಷಣೆಗಾಗಿ ಕಿರುಬೆರಳೆತ್ತಲು ಶಕ್ತನಾಗಲು. ಪರಮೇಶ್ವರ, ನನ್ನ ಗಾಂಡೀವದ ಕೌಶಲವು ಹಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಸೈಂಧವನಿಗಿಂಥ ವರವನ್ನು ಕೊಟ್ಟೆ? ಜನನಾಗೋ ಅರ್ಜುನ, ಅಭಿಮನ್ಯು, ನೀನು ಆದರ್ಶ ಮಾನವ, ನಿನಗೆ ಈ ದೌರ್ಬಲ್ಯವು ಶೋಭಿಸದು. ದೇಹದಿಂದ ದೂರನಾದ ಏಕೆ ತನಯ? ಈ ಸಾವು ನ್ಯಾಯ, ಈ ಸಾವು ನ್ಯಾಯ. ಕುಮಾರ ಅಭಿಮನ್ಯು, ಈ ದೇಹದಿಂದ ದೂರನಾದ ಏಕೆ ತನಯ? ಈ ಸಾವು ನ್ಯಾಯ, ಈ ಸಾವು ನ್ಯಾಯ. ಆಧಾರ ನಾವೆಂದು ನೀನು ನಂಬಿದೆ, ಆಧಾರ ನೀನೆಂದು ನಾವು ನಂಬಿದೆ. ಬಾಳಿನ ಸಿಗುರದೆ ಬಾಡಿ ಹೋಯಿತೆ. ಕುಮಾರ, ಬಾಳಿನ ಸಿಗುರದೆ ಬಾಡಿ ಹೋಯಿತೆ. ಪರಮಾತ್ಮ ಪಾರು ಮಾಡೆಯ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಈ ದೇಹದಿಂದ ದೂರನಾದ ಏಕೆ ತನಯವೇ? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಕುಮಾರ, ಪಾರ್ಥನ ಪ್ರಾಣ ಪದಕ ಹಾರಿ ಹೋಯಿತೆ. ಪಾರ್ಥನ ಪ್ರಾಣ ಪದಕ ಹಾರಿ ಹೋಯಿತೆ. ದುರುಳರ ಪಂಜರದಿ ಸಿಲುಕಿ ನೊಂದಿತೆ. ಕುಮಾರ, ದುರುಳರ ಪಂಜರದಿ ಸಿಲುಕಿ ನೊಂದಿತೆ. ಏನ ಮಾಡಲಿ, ಹೇಗೆ ಸಹಿಸಲಿ? ಪರಮಾತ್ಮ ಪಾರು ಮಾಡೆಯ, ಈ ಸಾವು ನ್ಯಾಯ, ಈ ಸಾವು ನ್ಯಾಯ. ಈ ದೇಹದಿಂದ ದೂರನಾದ ಏಕೆ ತನಯಲಿ? ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ ವಾಸುದೇವ? ಕಣ್ಣುಗಳು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹಿಮ ರಾಶಿಯನ್ನು ತುಂಬಿ ವಜ್ರ ಮುಷ್ಟಿಯಿಂದ ದುಃಖವನ್ನು ಅಡಗಿಸುತ್ತಿದ್ದರು. ಅದು ಒಂದೊಂದು ಸಾರಿ
ಅಸ್ಫುಟ ಆ ವೇಗವನ್ನು ಪ್ರಕಟಿಸುವುದು. ನೋಡು ನೋಡು ಆ ದುಃಖ ದೇವತೆಯ ಮೂರ್ತಿಮಂತ ಸ್ವರೂಪವನ್ನು. ಅನಿಮಿಷ ದೃಷ್ಟಿಯಿಂದ ಆಕಾಶದಲ್ಲಿ ಶಿಬಿರದಲ್ಲಿದ್ದ ಸ್ಮಶಾನ ದಗ್ಧ ಛಾಯೆಯನ್ನು ಬೀರುತ್ತಿದೆ. ಈ ಕರುಣಾಮಯಿ ಬಾಲಕಿಯನ್ನು ನೋಡು, ಬಳಿಕ ನನ್ನನ್ನು ಸ್ಥಿರವಾಗುವಂತೆ ಹೇಳು ವಾಸುದೇವ. ಯವೇಕಿದ ಕಣ್ಣಿಂದ ನನ್ನನ್ನೇ ದೃಷ್ಟಿಸಿ ನೋಡುತ್ತಿರುವರು. ಇದೋ ಬಂದೆನು ಸ್ವಾಮಿ, ಇದೋ ಬಂದೆನು. ಶಾಂತಳಾಗು ಪುತ್ರಿ, ಶಾಂತಳಾಗು. ಇದನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ. ಸಮಾಧಾನ ಒಂದು ಅರ್ಜುನ. ಸಹಿಸಲಾರೆನು ಸಹಿಸಲಾರೆನು ಈ ಬೇಗೆಯಲ್ಲಿ. ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನು ಇಲ್ಲವೇ ವಾಸುದೇವ? ಗುರುದೇವ, ಇರುವುದು. ಆರ್ಯಾವರ್ತದಲ್ಲಿ ಆ ಧರ್ಮದ ಕಾಳು ಸರ್ಪವು ಎಣೆಯುತ್ತಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಒಂದು ಧರ್ಮ ಸಂಸ್ಥಾಪಕನಾದ ನಿನಗೆ ಎಣೆ ಎಲ್ಲಿರುವುದು ದೇವ, ಎಣೆ ಎಲ್ಲಿರುವುದು? ಹರನ ದುರ್ಗದಲ್ಲಿರಲಿ, ಹರಿಯ ವೈಕುಂಠದಲ್ಲಿರಲಿ, ನಾಳೆ ಸೂರ್ಯಾಸ್ತದ ಒಳಗೆ ಕೊಲ್ಲುವನು ಸೈಂಧವನ ಶಿರವ. ಸರಿಯಾಗಿ ಹೇಳಿದ ಕ್ಷತ್ರಿಯ ನಂದಿನಿ, ಕೇಳಿರಿ ಭಾರತ ವೀರರಲು ಅರ್ಜುನನ ಶಪಥವನ್ನು. ಅಭಿಮನ್ಯುವನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ಸಂಹರಿಸುವನು. ಯಕ್ಷ ರಾಕ್ಷಸರಾದಿಯಾಗಿ ಯಾರೂ ಅವನನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನು ಹಡವಿಟ್ಟರು, ಸ್ವಯಂ ಪಾರ್ವತಿಪತಿ ಶೂಲಪಾಣಿಯಾಗಿ ಎದುರಿಗೆ ನಿಂತರು. ಅರ್ಜುನನು ತನ್ನ ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ ಮಧ್ಯ ಪಾತಾಳಗಳಲ್ಲಿ ಎಲ್ಲಿ ಹವಿತುಕೊಂಡಿದ್ದರು ಆ ಸೈಂಧವನನ್ನು ಹಿಡಿದು ತಂದು ಅವನ ಹೃದಯದ ಬಿಸಿ ರಕ್ತದಿಂದ ನನ್ನ ರಣದಾಹವನ್ನು ಶಾಂತ ಮಾಡುವೆನು. ಒಂದು ವೇಳೆ ನಾನೀ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಶಕ್ತನಾದರೆ, ಸೈಂಧವನ್ನು ಜೀವಿಸಿದ್ದು ಸೂರ್ಯನು ಅಸ್ತಂಗತನಾದರೆ, ಆಗ ನಾನು ಪ್ರಜ್ವಲಿತ ಚಿತೆಯಲ್ಲಿ ನಾನು ದೇಹ ತ್ಯಾಗ ಮಾಡುವೆನು. ಎಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪರಮಾತ್ಮ, ಹಾಗಾದರೆ ನಾನು ನನ್ನ ಪತಿಯನ್ನು ಸೇರುವ ಬಗೆಯಾದರೂ ಹೇಳಿ, ನಾನು ಚಿತೆಯನ್ನೇರುವೆನು ನನ್ನ ಪತಿಯ ಸಂಗಡ. ಪುತ್ರಿ, ಶಾಂತಳಾಗು, ಶಾಂತಳಾಗು. ಭರತ ವಂಶದ ಭವಿಷ್ಯ ಸಂತಾನವನ್ನು ನೀನು ಗರ್ಭದಲ್ಲಿ ಧರಿಸಿರು. ಗರ್ಭಾವತಿಯು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ಹಾಗಾದರೆ ನಾನು ನನ್ನ ಪತಿಯನ್ನು ಸೇರುವ ಬಗೆಯಾದರೂ ಹೇಳಿ. ಪುತ್ರಿ, ನೀನು ಹಿಯಲೋಕದಲ್ಲಿ ನಿನ್ನ ಜನ್ಮ ಕರ್ತವ್ಯವನ್ನು ಮುಗಿಸಿ ಪುನಃ ಪತಿಯನ್ನು ಸಾಯುಜ್ಯವನ್ನು ಪಡೆಯಬೇಕು. ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನ ಆಗಮನವನ್ನು ನಿರೀಕ್ಷಿಸುವನು. ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ಇದೋ ಬಂದಿನು. ಪುತ್ರಿ, ಅದೋ ನೋಡು. ಉತ್ತರ, ನಾನು ಆದ ಚಂದ್ರನ ಶೀತಲ ಕಿರಣ ಶಾಂತ ರೀತಿಯಲ್ಲಿ. ಹಾಗಾದರೆ ಇದೋ ನಾನು ಬಂದಿನು ಸ್ವಾಮಿ, ಇದೋ ಬಂದಿನು.